टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್, ಅದೇ ಈಗ ವಿಪಕ್ಷ ನಾಯಕರು ಸದನದಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಮೊದಲ ದಿನವೇ ಪಾದಯಾತ್ರೆ ಮಾಡಿದ್ರು ಜಂಟಿಯಾಗಿ. ಈಗ ಸದನದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ, ಗ್ಯಾರಂಟಿಗಳು ಅನುಷ್ಠಾನ ಆಗ್ತಿಲ್ಲ ಅಂತ ಅವ್ರ ಲೆಕ್ಕ ಅಲ್ಟಿಮೇಟ್ ಗ್ಯಾರಂಟಿ ಕೊಡಬಾರ್ದು ಅಂತ. ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡ್ತಾ ಇದೀವಿ. ಅವ್ರ ಕೈಲಿ ಗ್ಯಾರಂಟಿನೂ ಕೊಡಕ್ಕಾಗಲಿಲ್ಲ, ಅಭಿವೃದ್ಧಿನೂ ಮಾಡಕ್ಕಾಗಲಿಲ್ಲ. ಅದರಿಂದ ನಾವು ಮಾಡಕ್ಕಾಗದೇ ಇರೋಂತ ದೊಡ್ಡ ಪ್ರಮಾಣದ ಗ್ಯಾರಂಟಿ ಕೊಟ್ಟವ್ರೆ. ಅದಂಗೆ ಡೆಲ್ಲಿನಲ್ಲಿ ಇವರ ಮೋದಿ ಅಮಿತ್ ಶಾ ನಾವ್ 2,000 ಕೊಟ್ಟದ್ದು 3,000 ಕೊಟ್ಟವ್ರಲ್ಲ. ಸೊ ನಮ್ಮ ಸರ್ಕಾರ ನಾವ್ ಹೇಗ್ ಮಾಡ್ಬೇಕು ಅನ್ನೋದು ನಮಗೆ ಅನುಭವ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಇದ್ದಾರೆ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಇದೆ. ಜನರ ಅಭಿಪ್ರಾಯದಂತೆ ನಾವು ಮಾಡ್ತೀವಿ. ವಿರೋಧ ಪಕ್ಷದವರು ಹೋರಾಟ ಮಾಡಕ್ ಅವಕಾಶ ಇದೆ. ಪ್ರತಿಭಟನೆ ಮಾಡ್ಲಿ, ಹೋರಾಟ ಮಾಡ್ಲಿ, ಅಪೋಸಿಷನ್ ಕೂತ್ಕೊಂಡು ಪ್ರಶ್ನೆ ಕೇಳಲಿ, ನಮ್ಗೆ ಏನಾದ್ರು ಸಜೆಷನ್ ಕೊಡ್ಲಿ, ಅದಕ್ಕೆಲ್ಲ ಸ್ವಾಗತ ಇದೆ. ನಾವು ಅವ್ರಿಗೆ ಕೊಡೋ ಅಂತ ಸ್ವಾಗತವನ್ನ ಬಹಳ ಆರ್ಟ್ಫುಲ್ಲಿ ತಗೋತೀವಿ. ಯಾವ್ದು ಸರಿ ಇದೆ ಅದು ಮಾಡೋಣ. ಸರ್, ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸರ್ ಸಿನಿಮಾ ರಂಗದ ಬಗ್ಗೆ ನೆಟ್ಟು ಪಾಲ್ಟು ಟೈಟ್ ವಿಚಾರ ಪ್ರಸ್ತಾಪ ಆಯ್ತ್ರಿ. ಅಲ್ಲಿ ನೋಡ್ರಿ, ಡಿ ಕೆ ಶಿವಕುಮಾರ್ ಒಬ್ರು ಹಿರಿಯ ಪಕ್ಷದ ಅಧ್ಯಕ್ಷರಾಗಿ, ಅನೇಕ ಸಂದರ್ಭದಲ್ಲಿ ಖಾತೆ ಸಚಿವರಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಒಂದು ಚಲನಚಿತ್ರ ಮಂಡಳಿ ಮಾಡಿರ್ತಕ್ಕಂಥ ಫಂಕ್ಷನ್ ಸರ್ಕಾರ ಅದಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ. ಅದನ್ನ ನಾವು ಬಹಳ ವಿಕೋಪಕ್ಕೆ ತಗೊಂಡೋಗುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಮಾತನಾಡೋ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ದೊಡ್ಡ ಚಲನಚಿತ್ರ ನಟರು ಬಂದಿಲ್ವಲ್ಲ ಅನ್ನೋ ಫೀಲಿಂಗ್ಸ್ ನಲ್ಲಿ ಹೇಳಿದ್ದಾರೆ. ಅದನ್ನ ಯಾಕೆ ಅಷ್ಟೊಂದು ದೊಡ್ಡದು ಮಾಡೋವಂತ, ಸರ್ಕಾರ, ನಟರು, ಸಾರ್ವಜನಿಕರು ಎಲ್ಲ ಒಂದೇ ದಾರಿನಲ್ಲಿ ಹೋಗ್ಬೇಕಾಗಿತ್ತು. ಅದೆಲ್ಲ ಹೈಕಮಾಂಡ್ ಪ್ರಶ್ನೆ. ಈಗ ನಮ್ಮ ಮುಖ್ಯಮಂತ್ರಿಯವರು ಒಂದು ಇತಿಹಾಸ 16ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ 17ನೇ ತಾರೀಕು. ಅದ್ರ ಬಗ್ಗೆ ಎಲ್ಲ ದೃಷ್ಟಿ ಇದೆ. ನಮ್ಗೆಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಇಷ್ಟೊಂದು 56,000 ಕೋಟಿನ 5 ಗ್ಯಾರಂಟಿ ಕೊಡೋದ್ರ ಮೂಲಕ ಕೊಟ್ಟು ಒಳ್ಳೆ ಬಜೆಟ್ ಅನ್ನ ಮಂಡಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದೀವಿ. ಈ ಮೀಟಿಂಗು, ಸಣ್ಣ ಪುಟ್ಟ ಕದನ, ಇದನ್ನೆಲ್ಲ ನಮ್ಮ ಹೈಕಮಾಂಡು ಗಮನಿಸ್ತದೆ, ಅದು ನೋಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್.